ಎಜೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಯಾರೇ ಭಾಗದ ರೈತಾಪಿ ವರ್ಗ ಕಡಲೆ ಬೆಳೆಗೆ ಖರ್ಚು ಮಾಡಿದ ಖಾಸಗಿ ಸಾಲಗಾರ ಒತ್ತಡದಿಂದ ರೈತಾಪಿ ಜನ ಕಡಲೆ ರಾಶಿ ಮಾಡಿ 5,300 ರೂಪಾಯಿಂದ 5,800 ರೂಪಾಯಿ ಅಂತೆ ಅಡ್ಡದೂಡಿಯಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಖರೀದಿಸಿ ರೈತರಿಗೆ ಮೋಸ ಮಾಡ್ತಾರೆ. ರೈತರು ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಹಾಕಿದ್ರೆ ಕಡಲೆಗೆ ಖರ್ಚು ಮಾಡಿದ ಅಲ್ಪ ಸ್ವಲ್ಪ ಲಾಭ ಸಿಗಬಹುದು ಎನ್ನುವ ಆಸೆಯಿಂದ ಕೆಲವು ರೈತರು ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಕಾಯುತ್ತಾ ಕುಳಿತಿದ್ದಾರೆ. ಈ ವೇಳೆಯಲ್ಲಿ ಸರ್ಕಾರ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ 1 ತಿಂಗಳ ಹಿಂದೆ ಕೊಪ್ಪಳ ಅಪರ ಜಿಲ್ಲಾಧಿಕಾರಿ ಮುಖೇನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇದುವರೆಗೂ ರಾಜ್ಯದಲ್ಲಿ ಕಡಲೆ ಬೆಂಬಲ ಬೆಲೆ ಪ್ರಾರಂಭ ಮಾಡಿಲ್ಲ. ಕಡಲೆ ಬೆಂಬಲ ಬೆಲೆ ಪ್ರಾರಂಭ ಮಾಡುವುದು ಯಾವಾಗ ಎನ್ನುವ ಪ್ರಶ್ನೆ ರೈತರು ಮಾಡ್ತಾ ಇದ್ದಾರೆ. ಈಗಲಾದರೂ ಕಾಲ ಮಿಂಚಿಲ್ಲ. ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಜೊತೆಗೆ ರೈತರಿಗೆ ಇನ್ನೂ ಕೂಡ ಬರ ಪರಿಹಾರ ಬಂದಿಲ್ಲ. ಕೂಡಲೇ ರೈತರ ಖಾತೆಗೆ ಬರ ಪರಿಹಾರ ಹಾಕಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೌದು, ಈ ವರ್ಷ ರೈತರು ಕಡಲೆ ಕಟಾವು ಮಾಡಲು ಕೂಲಿ ಕಾರ್ಮಿಕರ ಖರ್ಚು, ಇತರೆ ಖರ್ಚು ಹೆಚ್ಚಾದ್ದರಿಂದ ರೈತರಿಗೆ ಇದರಲ್ಲೂ ಬರಗಾಲದಿಂದ ಬಹಳ ರೈತರಿಗೆ ಕಷ್ಟವಾಗಿದೆ. ರೈತರಿಗೆ ಅನುಕೂಲವಾಗುವಂತೆ ಕಡಲೆ ಕಾಳನ್ನ ಒಬ್ಬ ರೈತರಿಂದ 8,570 ರೂಪಾಯಿಂದ 9,570 ರೂಪಾಯಿ ಅಂತೆ ಪ್ರತಿಯೊಬ್ಬ ರೈತರಿಂದ 20 ರಿಂದ 25 ಕ್ವಿಂಟಾಲ್ ಕಡಲೆ ಕಾಳನ್ನ ಖರೀದಿಸಬೇಕು ಅಂತ ಆಗ್ರಹಿಸಿದ್ರು. ಸೇರಿದಂತೆ ರಾಜ್ಯಾದ್ಯಂತ ಖರೀದಿ ಕೇಂದ್ರ ತೆರೆಯಲು ಕೊಪ್ಪಳ ಜಿಲ್ಲಾಧಿಕಾರಿ ಮೂಲಕ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿದ್ವಿ. ಒಂದು ದೇಢ ತಿಂಗಳದಿಂದ ನಮ್ಮ ಮನವಿ ಸಲ್ಲಿಸಿದ್ರು. ಖರೀದಿ ಕೇಂದ್ರ ತೆರೆದಿಲ್ಲ. ಈ ಸರ್ಕಾರ ಖರೀದಿ ಕೇಂದ್ರ ತೆರೆಯದೇ ಹೋಗ. ಇವತ್ತು ರೈತರು ಮಾಲು ಇವತ್ತು ಏನಾಗುತ್ತೆ ಅಂದ್ರೆ ಮಾರ್ಕೆಟಿಗೆ, ಖಾಸಗಿ ಮಾರ್ಕೆಟಿಗೆ ಹೊಂಟವು. ದೌಡ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಲೇಟ್ ಆಗುವಷ್ಟು ಮಾಲ್ ಹೋದ್ಮೇಲೆ ಖರೀದಿ ಕೇಂದ್ರ ತೆರೆದ್ರೆ ಇವ್ರೇನು ಪ್ರಯೋಜನ ಆಗಲ್ಲ. ಈಗ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ. ಇವತ್ತು ಕೂಲಿ ಕಾರ್ಮಿಕರ ಕೂಲಿ ಹೆಚ್ಚಾಗೈತಿ, ಎಲ್ಲ ಹೆಚ್ಚಾಗೈತಿ. ಆಮೇಲೆ ಇವತ್ತು ಬರ ಪರಿಹಾರ ಹಾಕ್ತು ಅಂದ್ರೆ ಅದನ್ನು ಬರ ಪರಿಹಾರನ ಹಾಕಿಲ್ಲ, ಮುಂಗಾರಿ ಬರ ಪರಿಹಾರನ ಹಾಕಿಲ್ಲ. ಇವತ್ತು ಅದ್ರಾಗ ಸ್ವಲ್ಪ ಲಾಭ ಆಕೈತಿ. ಈಗ ಮಾರ್ಕೆಟ್ನಾಗ ಏನಾಗೈತೆ ಅಂದ್ರೆ ಇವತ್ತು 5,200-300 ರೂಪಾಯಿ ಐತಿ. 8,000ರಿಂದ 9,000 ರೂಪಾಯಿ ಒಂದು ಕ್ವಿಂಟೋಲಿಗೆ ಖರೀದಿ ಕೇಂದ್ರದಲ್ಲಿ ಘೋಷಣೆ ಮಾಡಬೇಕು. ಇವತ್ತು ಒಬ್ಬ ರೈತರಿಂದ ಇವತ್ತು 25ರಿಂದ 25 ಕ್ವಿಂಟಲ್ ಒಬ್ಬ ರೈತಂದು ಖರೀದಿ ಕೇಂದ್ರದಾಗ ಖರೀದಿ ಮಾಡ್ಕೋಬೇಕು. ಇನ್ನೊಬ್ರದ್ದು ಎಲ್ಲಾರು ಖಾತೆ ತೊಗೊಂಡು ಕಮ್ಮಿ ತೊಗೊಂಡಕ್ಕೆ ಹಾಕಿದ್ನಿ ಅಂದ್ರೆ ಅವ್ರ ಖಾತೆದ ಹೆಸರಲ್ಲಿ ಸಾಲ ಸೂಲ ಇರ್ತೈತಿ, ಮತ್ತೆ ಆಡ್ತಾರ ಆಗುತ್ತೆ. ಒಬ್ಬ ರೈತಂದು 25 ಕ್ವಿಂಟಲ್ ತೊಗೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಈಗ ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆಯುವಂಥ ವ್ಯವಸ್ಥೆ ಆಗಬೇಕು ಅಂತ ಎಂದು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.